ನೀಚ ಗ್ರಹಗಳು ನೀಚ ಭಂಗವಾಗದಿದ್ದರೂ ಸಹ ವ್ಯಕ್ತಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತವೆ. ಈ ವಿಷಯ ಯಾವುದೇ ಜ್ಯೋತಿಷಿಗಳು ಹೇಳಿಲ್ಲ. ಯಾಕೆಂದರೆ ನೀಚ ಭಂಗವಾಗಬೇಕು. ನೀಚ ಇರುವ ಗ್ರಹಕ್ಕೆ ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳಿದ್ದಾಗ, ಆ ಅಧಿಪತಿ ಇದ್ದಾಗ, ಅಥವಾ ಉಚ್ಚ ಕ್ಷೇತ್ರದಲ್ಲಿ ಆ ನೀಚ ಕ್ಷೇತ್ರದ ಅಧಿಪತಿ ಇದ್ದಾಗ, ಅಥವಾ ಪರಸ್ಪರ ನೋಡುತ್ತಿದ್ದರೆ ನೀಚ ಗ್ರಹವನ್ನು ಆ ಅಧಿಪತಿ ನೋಡಿದರೂ 7ನೇ ದೃಷ್ಟಿಯಿಂದ ನೀಚ ಭಂಗ ರಾಜಯೋಗವಾಗುತ್ತದೆ ಅಂತಾರೆ. ಆದರೆ ಕೆಲವು ಸಲ ನೀಚವಾದರೆ ಇನ್ನೂ ಒಳ್ಳೆಯದೇ. 6ನೇ ಅಧಿಪತಿ ನೀಚವಾದಾಗ ರೋಗ, ಋಣ, ಶತ್ರು ಈ ಕಾರಕಗಳು ನಿಮಗೆ ಕಮ್ಮಿಯಾಗಿ ಒಳ್ಳೆಯ ಯೋಗಗಳನ್ನು ನಿಮಗೆ 50 ಜೀವನದ ಅರ್ಧ, ಉದಾಹರಣೆಗೆ 40 ವರ್ಷದ ಮೇಲೆ ಬಂದಾಗ ಈ ನೀಚವಾದ ಗ್ರಹಗಳು ನಿಮಗೆ ಮೊದಲಿನಲ್ಲಿ ಸ್ವಲ್ಪ ಕಷ್ಟಗಳನ್ನು ಕೊಟ್ಟು ಹಿಂದೆ ನಿಮಗೆ ಒಳ್ಳೆಯ ಯೋಗಗಳನ್ನು ನೀಚವಾಗಿರುವ ಗ್ರಹಗಳು ಕೊಡುತ್ತವೆ. ಅಂದರೆ ಆ ಕಾರಕತ್ವಗಳಲ್ಲಿ ನಿಮಗೆ ಸ್ವಲ್ಪ ಬಾಧೆಗಳಿರುತ್ತವೆ. ಉದಾಹರಣೆಗೆಂದರೆ ಬುಧ ನೀಚನಾಗಿದ್ದಾಗ ಸೋದರ ಮಾವನ ಕಡೆಯಿಂದ ನಿಮಗೆ ಯಾವುದೇ ಸಹಾಯವಿರುವುದಿಲ್ಲ. ಅವರಿಂದ ನಿಮಗೆ ನಷ್ಟಗಳೇ ಇರುತ್ತದೆ. ಈ ರೀತಿ ನಿಮಗೆ ಯಾವುದೇ ಆ ಸಂಬಂಧಗಳಲ್ಲಿ ನಿಮಗೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವಂತಿಲ್ಲ, ಕಷ್ಟಗಳಿರುತ್ತವೆ.